ಬೇಸಾಯ ಕ್ರಮಗಳು ಬಂದರೆ ಒಂದು ಸ್ಟ್ಯಾಂಡರ್ಡ್ ಬೇಸಾಯ ಕ್ರಮಗಳಂತ ಇರುತ್ತೆ. ಅದನ್ನು ನಾವು ಮೇಂಟೈನ್ ಮಾಡ್ಕೊತ ಹೋದರೆ ಯಾವುದೇ ರೀತಿಯ ಪ್ರಾಬ್ಲಮ್ಗಳು ಆಗಲ್ಲ. ಅಂದರೆ ನಾವು ಎಷ್ಟೇ ವರ್ಷ ಬೆಳೆದ್ರೂ ಆ ಬೇಸಾಯ ಕ್ರಮನ ಅಳವಡಿಸ್ಕೊಂಡಿದ್ದಾದಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಆಗ್ದಂಗೆ ನಾವು ಯಾವುದೇ ಥರದ ಬೆಳೆಗಳನ್ನು, ತೆಂಗಂತಲ್ಲ ಬೇರೆ ಯಾವುದೇ ರೀತಿ ಬೆಳೆಗಳನ್ನು ಬೆಳಿಬೋದಾಗಿದೆ. ನಾನು ಡಾಕ್ಟರ್ ವಿನಯ್ ಜಿ ಎಮ್ ಅಂತ ತೋಟಗಾರಿಕೆ ವಿಜ್ಞಾನಿಯಾಗಿ ನಮ್ಮ ICAR-JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸ್ತಿದ್ದೇನೆ. ಇವತ್ತು ನಿಮಗೆ ಇಲ್ಲಿ ತೆಂಗಿನ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದೇನೆ. ಕಲ್ಪವೃಕ್ಷ, ನೀವು ಆಗಲೇ ಎಲ್ಲ ಹೇಳ್ದಂಗೆ ವಿಜಯ್ ಸರ್ ಚೆನ್ನಾಗಿ ಹೇಳಿದ್ರೆ, ಕಲ್ಪವೃಕ್ಷ ಅಂತ ಯಾಕೆ ಕರಿತೀವಿ ಅಂದರೆ ಅದು ಸುಮಾರು ಪ್ರಾಡಕ್ಟ್ಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದರಿಂದ ಅದನ್ನು ಕಲ್ಪವೃಕ್ಷ ಅಂತ ಕರೀತಾರೆ. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಇದನ್ನಾಗಲೇ ಅವರು ಕೂಡ ನಿಮಗೆ ಹೇಳಿದ್ದಾರೆ ಅದರಿಂದ ಯಾವ ಪ್ರಾಡಕ್ಟ್ಸ್ ಏನೇನು ಮಾಡ್ತಾರೆ ಅಂತೇಳಿ. ಇದು ತೆಂಗು ಎಲ್ಲಿ ಹುಟ್ಟಿತು ಅಂತ ಒಂದು ಎಲ್ಲರಿಗೂ ವಿಷಯ ಬಂತೆ. ಅದು ನಮ್ಮ ದೇಶದಲ್ಲಿ, ಇಲ್ಲಿ ಇಂಡಿಯಾದಲ್ಲಿ ಅಥವಾ ಮೈಸೂರಲ್ಲಿ ಇಲ್ಲೆಲ್ಲೂ ಹುಟ್ಟಿದ್ದಲ್ಲ, ಬೇರೆ ಕಡೆಯಿಂದ ಬಂದಿದ್ದು. ಅಂದರೆ ಇಂಡೋ ಮಲೇನ್ ರೀಜನ್ ನಾವು ಹೇಳ್ತೀವಿ. ಇಂಡೋನೇಷಿಯಾ ಮತ್ತು ಮಲೇಷಿಯಾ ಮತ್ತು ಫಿಲಿಪೈನ್ಸ್ ಈ ಭಾಗದಲ್ಲಿ ಫಸ್ಟು ಸ್ಟಾರ್ಟಿಂಗ್ ಅದು ಹುಟ್ಟಿದ್ದು. ಆಮೇಲೆ ಅದು ಈ ಪೋರ್ಚುಗೀಸ್ ಥ್ರೂ ಆಗಿರ್ಬೋದು, ಅಥವಾ ಸ್ಪ್ಯಾನಿಷರ್ ಥ್ರೂ ಆಗಿರ್ಬೋದು, ಅಥವಾ ಬೇರೆ ಬೇರೆ ಈ ಥರ, ಅಂದರೆ ಅವಾಗೆಲ್ಲ ಹೊಸ ಹೊಸ ದೇಶ ಹುಡುಕ್ಲಿಕ್ಕೆ ಓಡಾಡ್ತಿದ್ರು, ಹಿಸ್ಟ್ರಿ ಇರ್ತಿದ್ರು, ಅವ್ರ ಥ್ರೂ ಟ್ರಾನ್ಸ್ಪೋರ್ಟ್ ಆಗಿದ್ದು. ಸ್ಟಾರ್ಟಿಂಗ್ ಆಗಿದ್ದೇನೆ ನಮ್ಮ ಸಮುದ್ರ ತೀರ ಪ್ರದೇಶದಲ್ಲಿ ಬಂತು. ಆಮೇಲೆ ಅದನ್ನು ಇದು ಒಂದು ವಾಣಿಜ್ಯ ಬೆಳೆಯಾಗಿ ಕನ್ವರ್ಟ್ ಆಯ್ತಾ ಬಂತು. ಇದು ಫಸ್ಟು ಹುಟ್ಟಿದ್ದೇನೆ ಇಂಡೋ ಮಲೇನ್ ರೀಜನ್, ಈ ಭಾಗದಲ್ಲಿ ಹುಟ್ಟಿದ್ದು ಫಸ್ಟು. ಅಂದರೆ ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟಿಂಗು ಈ ಭಾಗದಲ್ಲಿ, ಈ ಏನು ಕೋಸ್ಟಲ್ ರೀಜನ್ ಇದೆಯೋ ಈ ಭಾಗದಲ್ಲಿ ಸ್ಟಾರ್ಟಿಂಗ್ ಅದು ಕಂಡು ಬಂದಿದ್ದು. ನಿಮಗೆ ಆಗಲೇ ಹೇಳ್ತಾ ಇದ್ದರು, ಇಂಡಿಯಾ ಎಷ್ಟನೇ ಪೊಸಿಷನ್, 3rd ಪೊಸಿಷನ್ ಇದೆ ಪ್ರೊಡಕ್ಷನಲ್ಲಿ. ಫಸ್ಟ್ ಇಂಡೋನೇಷಿಯಾ, ಆಮೇಲೆ ಫಿಲಿಪೈನ್ಸು, ಆಮೇಲೆ ಇಂಡಿಯಾ ಇದೆ. ಅದಕ್ಕೆ ಸುಮಾರು ಕಾರಣಾಂತರಗಳಿದೆ. ಯಾಕೆ ಏರಿಯಾ ಜಾಸ್ತಿ ಇದ್ದರೂ ಪ್ರೊಡಕ್ಷನ್ ಯಾಕೆ ಕಮ್ಮಿಗಳಿದೆ ಆ ಥರದ್ದೆಲ್ಲ. ಅದೇ ರೀತಿ ನಮ್ಮ ಕರ್ನಾಟಕ ಬಂದರೆ, ಕರ್ನಾಟಕ 2nd ಅಥವಾ 3ರಲ್ಲಿ ಬರುತ್ತೆ. ಒಂದು ವರ್ಷ 2ರಲ್ಲಿ ಇರ್ತದೆ, ಒಂದೊಂದು ವರ್ಷ 3ರಲ್ಲಿ ಬರುತ್ತೆ. ಯಾಕಂದರೆ ಕೇರಳ, ತಮಿಳುನಾಡು ಮತ್ತು ಕರ್ನಾಟಕ 3 ಕೂಡ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಕೇರಳ ಪ್ರೊಡಕ್ಷನಲ್ಲಿ ಜಾಸ್ತಿ ಇದೆ, ನೆಕ್ಸ್ಟ್ ತಮಿಳುನಾಡು ಬರುತ್ತೆ, ಆಮೇಲೆ ಕರ್ನಾಟಕ ಬರುತ್ತೆ. ನಮ್ಮ ಇದು ಕೇರಳ 37% ಏರಿಯಾ ಇದ್ದರೆ ಕರ್ನಾಟಕ 24 ಇದೆ, ತಮಿಳುನಾಡು 3ರಲ್ಲಿದೆ ಏರಿಯಾದಲ್ಲಿ. ಅದೇ ರೀತಿ ಪ್ರೊಡಕ್ಷನಿಗೆ ಹೋದರೆ ಕೇರಳ ಫಸ್ಟ್ ಬರುತ್ತೆ, ಫಸ್ಟ್ ತಮಿಳ್ನಾಡು ಬರುತ್ತೆ, 2nd ಕೇರಳ ಬರುತ್ತೆ, ಆಮೇಲೆ ಕರ್ನಾಟಕ ಬರುತ್ತೆ. ಇದು ವೇರಿ ಆಗ್ತಾ ಇರುತ್ತೆ, ವರ್ಷಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಇದು 2017-18 ಡಾಟಾ. ಅದೇ ನಮ್ಮ ಮೈಸೂರು ಭಾಗಕ್ಕೆ ಬಂದರೆ, ಮೈಸೂರು ನಮ್ಮ ಕರ್ನಾಟಕದಲ್ಲಿ 10ನೇ ಭಾಗದಲ್ಲಿದೆ. ಅಂದರೆ ತೆಂಗು ಏರಿಯಾ ಪ್ರದೇಶದಲ್ಲಿ ಪ್ರೊಡಕ್ಷನಲ್ಲಿ ಕೂಡ ಸುಮಾರು 8, 9, 10ನೇ ಪ್ಲೇಸಲ್ಲಿ ಬರುತ್ತೆ. ಅಂದರೆ ಮಂಡ್ಯ, ತುಮಕೂರು, ರಾಮನಗರ, ಚಿತ್ರದುರ್ಗ, ಹಾಸನ ಈ ಭಾಗದಲ್ಲಿ ಜಾಸ್ತಿ ಬರುತ್ತೆ. ನೆಕ್ಸ್ಟು ಮೈಸೂರಲ್ಲಿ ಬರುತ್ತೆ. ಇದು ಮೈಸೂರು ಭಾಗ. ಅದರಲ್ಲಿ ನಾವು ಪ್ಲಾಂಟೇಷನ್ ಕ್ರಾಪ್ಸ್ ಅಂತ ಒಂದು ವಿಂಗಡಣೆ ಇದೆ. ಈಗ ವೆಜಿಟೇಬಲ್ ಕ್ರಾಪ್ಸು, ಫ್ರೂಟ್ ಕ್ರಾಪ್ಸು, ಮೆಡಿಸಿನಲ್ ಕ್ರಾಪ್ಸು, ಆರೋಮೆಟಿಕ್ ಕ್ರಾಪ್ಸು, ಹಂಗೆ ಪ್ಲಾಂಟೇಷನ್ ಕ್ರಾಪ್ ಅಂತ ಒಂದು ಭಾಗ ಇದೆ. ಪ್ಲಾಂಟೇಷನ್ ಕ್ರಾಪಲ್ಲಿ ಏನೇನು ಬರುತ್ತಪ್ಪ ಅಂದರೆ, ಕೋಕೋನಟ್, ತೆಂಗು ಬರುತ್ತೆ, ಅಡಿಕೆ ಬರುತ್ತೆ, ಕ್ಯಾಶ್ಯೂ, ಗೋಡಂಬಿ ಬರುತ್ತೆ, ಕೋಕೋ ಬರುತ್ತೆ. ಇವೆಲ್ಲ ಪ್ಲಾಂಟೇಷನ್ ಕ್ರಾಪ್ಸ್ ಅಂತ. ಇದರಲ್ಲಿ ಜಾಸ್ತಿ ಬರೋದು ಅಂದರೆ 100 ಎಕರೆ ಪ್ಲಾಂಟೇಷನ್ ಕ್ರಾಪ್ ಇದೆ, ಅದರಲ್ಲಿ 70 ಭಾಗ ಕೋಕೋನಟ್ನೇ ಬೆಳೀತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಡಿಕೆಗೆ ರೇಟು ಜಾಸ್ತಿ ಆಗ್ತಾ ಬಂದಂಗೆ ಇದು ಜಾಸ್ತಿ ಆಗ್ತಾಯಿದೆ, ಇದು ಕಡಿಮೆ ಆಗ್ತಾ ಬರ್ತಾ ಇದೆ. ಅದೇನಪ್ಪ ಅಂದರೆ, ಅದನ್ನು ಆ ರೀತಿ ಹೋಗ್ಲಿಕ್ಕೆ ಬಿಡಬಾರ್ದು ನಾವು. ಆದಷ್ಟು ತೆಂಗನ್ನು ಉಳಿಸ್ಕೋಬೇಕು. ಆಗಲೇ ಹೇಳ್ತಾ ಇದ್ರು, ತೆಂಗನ್ನು ಉಳಿಸ್ಕೋಬೇಕು, ಅಡಿಕೆನೂ ಬೆಳೆಸ್ಬೇಕು ಅಂಥೇಳಿ. ಅದು ಯಾವ ರೀತಿ ಮಾಡ್ಬೋದು ಅಂತೇಳಿ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ಕೋಸ್ಟಲ್ ರೀಜನಲ್ಲಿ ಫಸ್ಟು ತೆಂಗು ಸ್ಟಾರ್ಟ್ ಆಯಿತು. ಅದರಲ್ಲಿ ಈ ಲಕ್ಷದ್ವೀಪ ಆಗಿರ್ಬೋದು, ಅಂಡಮಾನ್ ನಿಕೋಬಾರ್ ಆಗಿರ್ಬೋದು, ಇವೆಲ್ಲ ಮೇಜರ್ ಕೊಕೊನೆಟ್ ಅವರಿಗೆ ಅವ್ರ ಬಂಡವಾಳ. ಅಂದರೆ ಅವ್ರಿಗೆ ಬೇರೆ ಯಾವುದೇ ಆದಾಯ ಇಲ್ಲ. ಟೂರಿಸ್ಟ್ ಬಿಟ್ಟರೆ ಕೊಕೊನೆಟ್ ಪ್ರೊಡಕ್ಷನ್ನು, ಕೊಕೊನೆಟಿಂದ ಪ್ರಾಡಕ್ಟ್ಸ್ ಮಾಡೋದು, ಮಾರೋದು, ಅದೇ ಒಂದು ಅವರಿಗೆ ಆದಾಯ ತರುವಂಥ ಬೆಳೆ. ಯಾವುದು ನಾವು ತಳಿ ಸೆಲೆಕ್ಷನ್ ಮಾಡ್ಕೋಬೇಕು ಅಂತ ಸ್ಟಾರ್ಟಿಂಗ್ ನಮಗೆ ಬರುತ್ತೆ. ಅದರಲ್ಲಿ ಬೇಕಾದಷ್ಟು ತಳಿಗಳಿದೆ. ಅಂದರೆ ನಮಗೆ ಲೋಕಲಲ್ಲಿ ಇರ್ತಕ್ಕಂಥ ತಳಿಗಳು ತುಂಬ ಕಡಿಮೆ. ಅಂದರೆ ಇನ್ಫಾರ್ಮೇಷನ್, ತಳಿಗಳ ಬಗ್ಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ, ತುಂಬ ಕಡಿಮೆ ಇದೆ. ಅಂದರೆ ಸುಮಾರು ತಳಿಗಳಿದೆ. ಅದರಲ್ಲಿ ವೆಸ್ಟ್ ಕೋಸ್ಟ್ ಟಾಲ್ ಅಂತ ಹೇಳ್ತೀವಿ. ಅಂದರೆ ವೆಸ್ಟ್ ಸೈಡಲ್ಲಿ, ಈ ಪಶ್ಚಿಮ ತೀರದಲ್ಲಿ ಬರ್ತಕ್ಕಂಥ ತಳಿ. ಅಂದರೆ ಇದರಲ್ಲಿ ಯಾವುದೇ ರೀತಿಯ ಫಸ್ಟ್ ಸ್ಟಾರ್ಟಿಂಗಲ್ಲಿ, ಈಗೆಲ್ಲ ಹೈಬ್ರಿಡ್ ಆಗ್ತಾಯಿದೆ, ಹೊಸ ತಳಿಗಳು ಮಾಡ್ತಾಯಿದ್ದಾರೆ. ಸ್ಟಾರ್ಟಿಂಗಲ್ಲಿ ಏನಾಯಿತು, ಲೋಕಲಲ್ಲಿ ಯಾವುದು ಮರ ಚೆನ್ನಾಗಿ ಬರ್ತಾಯಿತ್ತು, ಅದರಿಂದ ತಳಿ ತೊಗೊಬಂದು ಸೆಲೆಕ್ಟ್ ಮಾಡಿದ್ದು. ಅದಕ್ಕೆ ಒಂದು ಹೆಸರಿಟ್ರು, ಎಲ್ಲಿಂದ ತೊಗೊಬಂದಿದ್ದು, ಅದಕ್ಕೆ ವೆಸ್ಟ್ ಕೋಸ್ಟ್ ಟಾಲ್ ಅಂತ ಹೆಸರಿಟ್ರು. ಈಗ ನಮ್ಮ ನಾರ್ಮಲಲ್ಲಿ ತರೀಕೆರೆ ಲೋಕಲ್ಲು, ಅದು ತಿಪ್ಟೂರು ಲೋಕಲ್ಲು, ಅರಸೀಕೆರೆ ಲೋಕಲ್ ಅಂತೀವಲ್ಲ, ಅದು ಸೇಮ್. ಇದು ವೆಸ್ಟ್ ಕೋಸ್ಟ್ ಟಾಲ್ ಅಂತ ಇದೆಯಲ್ಲ, ಇದರಿಂದನೇ ಬಂದಿರತಕ್ಕಂಥ ಒಂದು ತಳಿಗಳವು. ತಿಪ್ಟೂರು ಆಗಿರ್ಬೋದು, ಅರಸೀಕೆರೆ ಆಗಿರ್ಬೋದು. ಆ ರೀಜನಿಗೆ ತಕ್ಕನಂಗೆ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಇಳುವರಿಯಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು, ಅಥವಾ ಕಾಯಿ ಶೇಪಲ್ಲಿ ಅಥವಾ ಇಳುವರಿಯಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು ಅಷ್ಟೇ. ಅದಕ್ಕೆ ಮೂಲ ಎಲ್ಲ ಈ ವೆಸ್ಟ್ ಕೋಸ್ಟ್ ಟಾಲೇನೆ. ಇದು ಸುಮಾರು ಎಲ್ಲ ತೆಂಗು ಬೆಳೆ ಪ್ರದೇಶದಲ್ಲಿ ಬೆಳೀತಾರೆ. ಕೇರಳ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಎಲ್ಲ ಕಡೆ ಬೆಳೀತಾರೆ. ಅದು ಬಿಟ್ಟರೆ ಚಂದ್ರಕಲ್ಪ ಅಂತ ಇದೆ, ಅಂಡಮಾನ್ ಲೋಕಲ್ ಅಂತ ಇದೆ, ಪೂರ್ವ ಅಂತ ಅಂದರೆ
ಈಸ್ಟ್ ಕೋಸ್ಟಲ್ಲಿದೆ. ನಾನು ಆಗಲೇ ಹೇಳ್ದಂಗೆ ತಿಪ್ಟೂರು, ಅರಸೀಕೆರೆ ಇವೆಲ್ಲ ಕರ್ನಾಟಕ ರೀಜನ್ ಜಾಸ್ತಿ ಇದೆ. ಇವೆಲ್ಲ ಹೊಸ ಹೊಸ ತಳಿಗಳು. ಪ್ರತಾಪ್ ಆಗಿರ್ಬೋದು, ಕಲ್ಪ ಪ್ರತಿಭಾ ಆಗಿರ್ಬೋದು, ಕಲ್ಪದೇನು, ಮಿತ್ರ, ಕಲ್ಪರಕ್ಷ. CPCR ಅಂತ ಇದೆ ಕಾಸರಗೋಡಲ್ಲಿ, ಸೆಂಟ್ರಲ್ ಪ್ಲಾಂಟೇಷನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ತಳಿಗಳನ್ನ ಅಭಿವೃದ್ಧಿ ಪಡ್ತಾ ಇದ್ದಾರೆ. ಅಂದರೆ ಯಾವ್ಯಾವ ರೀಜನಿಗೆ ಯಾವ್ಯಾವ ಥರ ತಳಿಗಳು ಇರಬೇಕು ಆ ರೀತಿ ತಳಿಗಳನ್ನು ಅಭಿವೃದ್ಧಿಪಡಿಸಿ ಎಕ್ಸ್ಟೆನ್ಷನ್ ಥ್ರೂ, ಅಂದರೆ ಈ ರೀತಿ ಟ್ರೈನಿಂಗ್ಗಳು ಮಾಡಿ ಈ ತಳಿಗಳು ಈ ಥರ ಬೆಳೆದ್ರೆ ಇಷ್ಟು ಲಾಭ ಇದೆ ಅಥವಾ ಇದರಿಂದ ನಿಮಗೆ ಹೆಚ್ಚು ಇನ್ನೂ ಲಾಭ ಬರುತ್ತೆ ಅಂತ ಹೇಳಿ ಅದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಅದು ತುಂಬ ಕಡಿಮೆ, ಪ್ರಮೋಷನ್ ಸಿಗ್ತಾ ಇಲ್ಲ. ಯಾಕಂದರೆ ತಳಿಗಳು ನಮ್ಮ ಏರಿಯಾದಲ್ಲಿ ಲೋಕಲಲ್ಲೆಲ್ಲ ಜಾಸ್ತಿ ಪ್ರಿಫರ್ ಮಾಡೋದೇನಪ್ಪ, ಉದ್ದ ತಳಿಗಳು ಇರಬೇಕು, ನಮಗೆ ಇಳುವರಿ ಬಂದರೆ ಸಾಕು, ನಮಗೆ ಯಾವುದೇ ಥರದ ಹೈಬ್ರಿಡ್ ಬೇಡ, ಈ ಥರ ಬೇಡ ಅಂತ ಪ್ರಿಫರ್ ಮಾಡ್ತೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಕೆಲವರು ನಮಗೆ ಹೈಬ್ರಿಡ್ ಬೇಕು, ಆಗಲೇ ಸರಿ ಹೇಳ್ತಾಯಿದ್ರು, ಹೈಬ್ರಿಡ್ ತಮಿಳ್ನಾಡಲ್ಲೆಲ್ಲ ಜಾಸ್ತಿ ಹೈಬ್ರಿಡ್ ಬೆಳೀತಾರೆ, ಅದರಿಂದ ಇಳುವರಿ ಜಾಸ್ತಿ ಬರ್ತಾ ಇದೆ. ಮತ್ತು ನಮ್ಮ ಪ್ರದೇಶದಲ್ಲಿ ಜಾಸ್ತಿ ಉದ್ದ ತಳಿಗಳಿದೆ, ಹಂಗಾಗಿ ಇಳುವರಿ ಕಡಿಮೆ ಇದೆ ಅಂತ. ಅದನ್ನು ನಾವು ಕ್ರಮೇಣ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು ಲ್ಯಾಂಡ್ನ. ಸಡನ್ನಾಗಿ ಇದೇ ತಳಿ ಬೆಳೀರಿ ಅಂದ ತಕ್ಷಣ ನಾವು ಹಳೆ ಮರಗಳು ತೆಗೆದು ಇದನ್ನು ಮಾಡೋಕ್ಕಾಗಲ್ಲ. ಅಂಡರ್ ಪ್ಲಾಂಟಿಂಗ್ ಮಾಡ್ಕೋಬೋದು. ಅಂದರೆ ಒಂದು 25-30 ವರ್ಷ ಆದಮೇಲೆ ಅಂಡರ್ ಪ್ಲಾಂಟಿಂಗ್ 2 ಗಿಡದ ಮಧ್ಯೆ ಇನ್ನೊಂದು ಗಿಡ ಹಾಕ್ಕೊಂಡು ಬೇರೆ ತಳಿಗಳನ್ನ ಬೆಳ್ಕೋಬೋದು. ಈ ರೀತಿ ಮೆಥಡ್ಗಳಿದೆ. ಇದರಲ್ಲಿ ಟಾಲು ಮತ್ತು ಡಾರ್ಫ್ ಅಂತ 2 ಥರ ಬರುತ್ತೆ. ಅದರಲ್ಲಿ ಡಿಫ್ರೆನ್ಸ್ ಏನಪ್ಪ ಮುಖ್ಯವಾಗಿ ಅಂತ ಹೇಳಿದ್ರೆ, ಟಾಲಲ್ಲಿ ಜಾಸ್ತಿ ಕಲ್ಟಿವೇಷನ್, ಆಗ ಹೇಳ್ದಂಗೆ ಎಲ್ಲ ಕಡೆಯೂ ನಿಮಗೆ ಸಿಗುತ್ತೆ ಇದು ಟಾಲ್ ವೆರೈಟೀಸ್. ಬಟ್ ಡಾರ್ಫ್ ಆದರೆ ಜಾಸ್ತಿ ಇನ್ನೂ ಕಲ್ಟಿವೇಷನ್ ಇತ್ತೀಚಿನ ದಿನಗಳಲ್ಲಿ ಆಗ್ತಾಯಿದೆ, ಬಟ್ ಇನ್ನೂ ಆಗಬೇಕು. ಇದರಿಂದ ಇಳುವರಿ ಕೂಡ ಜಾಸ್ತಿ. ನಾನು ಹೇಳ್ತಿದ್ದೀನಿ, ಇದ್ರದ್ದು 80ರಿಂದ ಅವರೇಜ್ ಈಲ್ಡು 80ರಿಂದ 120 ನಟ್ಸ್ ಬರುತ್ತೆ. ಬಟ್ ಟಾಲಲ್ಲಾದರೆ ನಿಮಗೆ 60ರಿಂದ 80 ನಟ್ಸ್ ಪರ್ ಇಯರ್ ಬರುತ್ತೆ ಅವರೇಜ್ ಈಲ್ಡ್. ಇದು ಅಂದರೆ ಇದು 120-140 ತನಕ ಹೋಗ್ಬೋದು. ಇದು ಡಾರ್ಫಲ್ಲಿ ನಿಮಗೆ 180-200 ತನಕ ಹೋಗುತ್ತೆ. ಮತ್ತು ಇದೇನಪ್ಪ ಅಂದರೆ ಲಾಂಗ್ ಇರುತ್ತೆ, 15ರಿಂದ 18 ಮೀಟ್ರ್ ಇರುತ್ತೆ ಟಾಲು. ಡಾರ್ಫ್ ಅಂದರೆ 5 ಮೀಟ್ರಿಂದ 6 ಮೀಟ್ರ್ ಅಷ್ಟೇ. ಮತ್ತು ಬೋಲ್ ಪ್ರಮೆಂಟ್, ಅಂದರೆ ಕಾಂಡ ಚೆನ್ನಾಗೆ ದಪ್ಪನಾಗೆ ಚೆನ್ನಾಗಿ ಬರುತ್ತೆ ಟಾಲಲ್ಲಿ. ಬಟ್ ಇದರಲ್ಲಿ ಡಾರ್ಫಲ್ಲಿ ಅಷ್ಟು ಚೆನ್ನಾಗಿ ಬರೋಲ್ಲ. ಮತ್ತು ಇದು RD, ಯಾವುದೇ ಥರದ ಕೀಟಗಳಾಗಿರೋದು, ರೋಗಗಳಾಗಿರೋದು ಸ್ವಲ್ಪ ತಡೆ ಶಕ್ತಿ ಚೆನ್ನಾಗಿರುತ್ತೆ. ಅಥವಾ ಮಳೆ ನೀರು ಜಾಸ್ತಿ ನಿಂತಾಗ ಅಥವಾ ಡ್ರೈ ಆದಾಗ, 2-3 ವರ್ಷ ಮಳೆ ಇಲ್ದಂಗೆ ಆದಾಗ ತಡ್ಕೊಳ್ಳೋ ಶಕ್ತಿ ಇರ್ತದೆ. ಮತ್ತು ಡಾರ್ಫಿಗೆ ಹಂಗಲ್ಲ. ನಾವು ಎಷ್ಟು ಡಾರ್ಫ್ ಅಂದರೆ ಒಂಥರ ಹೈಬ್ರಿಡ್ HF ಹಸುಗಳು ನೋಡ್ಕೊಂಡಂಗೆ ಆ ಥರ ನೋಡ್ಕೋಬೇಕಾಗುತ್ತೆ. ಅದಕ್ಕೆ ಜಾಸ್ತಿ ಫುಡ್ ಕೊಟ್ಟಷ್ಟು ಜಾಸ್ತಿ ಇಳುವರಿ ಬರ್ತಾ ಇರುತ್ತೆ. ಆ ರೀತಿ ಡಾರ್ಫ್ ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ರೋಗಗಳು ಜಾಸ್ತಿ ಇರುತ್ತೆ, ಹುಳುಗಳು ಜಾಸ್ತಿ ಇರ್ತದೆ. ನೀರು ಜಾಸ್ತಿ ನಿಂತರೆ ಬೇಗ ಕೊಳ್ತೋಗುತ್ತೆ, ಡ್ರೈ ಆದ ತಕ್ಷಣ ಬೇಗ ಡ್ರೈ ಆಗುತ್ತೆ, ಆ ಥರ ಆಗುತ್ತೆ. ಆದರೆ ಟಾಲಲ್ಲಿ ಆ ಥರ ಆಗೋಲ್ಲ. ಆಮೇಲೆ ಬಿಯರಿಂಗ್, ಇದು ಟಾಲಲ್ಲಿ ನಿಮಗೆ ಗಿಡ ನೆಟ್ಬಿಟ್ಟು 5ರಿಂದ 8 ವರ್ಷ ಅಥವಾ ಒಂದೊಂದು ಸರಿ 9-10 ವರ್ಷನೂ ಆಗುತ್ತೆ. ಅಲ್ಲಿ ತನಕ ಕಾಯಬೇಕಾಗುತ್ತೆ ಒಳ್ಳೆ ಇಳುವರಿ ಬರಬೇಕಂದ್ರೆ. ಬಟ್ ಡಾರ್ಫಲ್ಲಿ ಹಂಗಲ್ಲ, 2ರಿಂದ 3 ವರ್ಷಕ್ಕೆ ನಿಮಗೆಲ್ಲ ಒಂದೊಂದು ಇಳುವರಿ ಸ್ಟಾರ್ಟ್ ಆಗುತ್ತೆ. ಮತ್ತು ಲೈಫ್ ಸ್ಪ್ಯಾನ್ 25ರಿಂದ 40 ವರ್ಷ ಡಾರ್ಫ್ ಇರುತ್ತೆ. ನಿಮಗೆ ಟಾಲ್ ಅಂದರೆ 90-100 ಇಯರ್ಸ್ ತನಕ ಇರ್ತದೆ. ನಾನು ಆಗಲೇ ಈಲ್ಡ್ ಹೇಳಿದೆ. ಮತ್ತು ರೆಗ್ಯುಲರು, ಇದು ಟಾಲಲ್ಲಿ ರೆಗ್ಯುಲರ್ ಆಗಿ ಪ್ರತಿ ವರ್ಷ ಒಂದೇ ಥರ ಇಳುವರಿ ಬರ್ತಿದೆ. ಬಟ್ ಕೆಲವೊಂದು ಡಾರ್ಫ್ ವೆರೈಟೀಸ್ ಇರ್ರೆಗ್ಯುಲರ್, ಒಂದು ಸರಿ ಬಿಡುತ್ತೆ, ಒಂದು ಸರಿ ಬಿಡಲ್ಲ. ಮತ್ತು ಟಾಲಲ್ಲಿ ನಿಮಗೆಲ್ಲ ಎಳ್ನೀರು ಯೂಸ್ ಮಾಡ್ಬೋದು, ಕೊಬ್ಬರಿಗೆ ಯೂಸ್ ಮಾಡ್ಬೋದು, ಬೇರೆ ಈ ಥರ ಪ್ರಾಡಕ್ಟ್ಸ್ಗಳೆಲ್ಲ ಇತ್ತಲ್ಲ ಅದನ್ನೆಲ್ಲವೂ ಮಾಡಲಿಕ್ಕೆ ಟಾಲ್ ವೆರೈಟೀಸ್ ಕಾಯಿನ ಯೂಸ್ ಮಾಡ್ಕೋಬೋದು. ಬಟ್ ಡಾರ್ಫ್ ಆದರೆ ನಿಮಗೆ ಎಳ್ನೀರಿಗೆ ಅಷ್ಟೇ ಜಾಸ್ತಿ ಉಪಯೋಗ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಹೈಬ್ರಿಡ್ ಬಂದಿದೆ, ಅವು ಡಾರ್ಫ್ ಇರುತ್ತೆ, ನಿಮಗೆ ಎಳ್ನೀರು ಕಾಯಿಗಳು ಕೂಡ ಆಗುತ್ತೆ. ಅದೊಂದು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಟಾಲಲ್ಲಿ ನಿಮಗೆ 30ರಿಂದ 40 ಎಲೆಗಳು ಇರ್ತದೆ. ಬಟ್ ಡಾರ್ಫಲ್ಲಿ 20-25 ಎಲೆಗಳು. ನಾನು ಆಗಲೇ ಹೇಳಿದ್ನಲ್ಲ, ವೆಸ್ಟ್ ಕೋಸ್ಟ್ ಟಾಲು, ಈಸ್ಟ್ ಕೋಸ್ಟ್ ಟಾಲು, ಟಾಲಲ್ಲಿ ತಿಪ್ಟೂರು ಟಾಲು, ಅಂಡಮಾನು, ಕಪ್ಪಡಮ್ಮು, ಕೊಮಂಡಮ್ಮು, ಇವಾಗ ಕೇರಳ ಸೈಡ್ ಬರುತ್ತೆ. ಡಾರ್ಫಲ್ಲಿ ಚೌಗೋಟ್ ಆರೆಂಜ್ ಡಾರ್ಫು, ಗ್ರೀನು, ಗಂಗಾಬೋಂಡಮು, ಮಲಯನ್ ಎಲ್ಲೋ, ಮಲಯನ್ ಆರೆಂಜ್ ಡಾರ್ಫು, ಇವು ಡಾರ್ಫಲ್ಲಿ ಪಾಪ್ಯುಲರ್ ವೆರೈಟೀಸು. ಇದು ಕಲ್ಪತರು ಅಂತ ಟಾಲ್ ವೆರೈಟೀಸ್. ಇದು ಎತ್ತರ ತಳಿದು ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದೆ, ಅದೇ ಥರ ಕ್ಯಾರೆಕ್ಟರಿಸ್ಟಿಕ್ಸ್. ಇದರಲ್ಲಿ ಮೇಜರ್ ವೆರೈಟೀಸ್ ಅಂದರೆ ಕಲ್ಪತರು, ಅರಸೀಕೆರೆ ಟಾಲು ಮತ್ತು ತರೀಕೆರೆ ಟಾಲು. ಅದರ ಕಲ್ಪತರಲ್ಲಿ ನಿಮಗೆ 6ರಿಂದ 7 ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗುತ್ತೆ. ಇದು 9ರಿಂದ 100 ಒಂದು ಕಾಯಿ ಒಂದು ವರ್ಷಕ್ಕೆ ಕೊಡುತ್ತೆ. 172 ಗ್ರಾಮ್ ಒಂದು ಕಾಯಲ್ಲಿ ಕೊಬ್ಬರಿ ಇರ್ತದೆ. ಒಂದು ಮರಕ್ಕೆ 12.5 kg ನಿಮಗೆ ಕೊಬ್ಬರಿ ಸಿಗುತ್ತೆ ವರ್ಷಕ್ಕೆ. ಎಣ್ಣೆ ಅಂಶ 67%. ಅಂದರೆ 100 ಗ್ರಾಮು ಕೊಬ್ಬರಿ ಇತ್ತಂದರೆ 67 ಗ್ರಾಮ್ ಅದರಲ್ಲಿ ಎಣ್ಣೆ ಇರ್ತದೆ ಅಂತ. ಅದೇ ರೀತಿ ಚಂದ್ರಕಲ್ಪ ಅಂತೇಳಿ, ಇದು ಕೂಡ ನಿಮಗೆ 100 ನಟ್ಸ್ ಕೊಡುತ್ತೆ ವರ್ಷಕ್ಕೆ. ಇದೆಲ್ಲ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್. ಇದು ಕಾಯಿ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದೆಲ್ಲ ನಿಮಗೆ ಈ ಕಡೆ ಸೈಡು ಅಂದರೆ ಅಂಡಮಾನ್ ನಿಕೋಬಾರು, ಲಕ್ಷದ್ವೀಪ ಆ ಸೈಡು ಇದು ಜಾಸ್ತಿ ನೋಡ್ಲಿಕ್ಕೆ ಸಿಗುತ್ತೆ. ಇದು ಕೇರಚಂದ್ರ ಅಂತ, ಇದು ಫಿಲಿಪೈನ್ಸ್ ಆರ್ಡಿನರಿ ಅಂತ ಕರೀತಾರೆ. ಅಂದರೆ ಫಿಲಿಪೈನ್ಸಿಂದ ತಂದು ಸೆಲೆಕ್ಟ್ ಮಾಡ್ಕೊಂಡು ತಂದಿರೋ ತಳಿ ಇದು. ಆಗಿರೋದ್ರಿಂದ ಇದನ್ನು ಕೇರಳದಲ್ಲಿ ಕೇರಚಂದ್ರ ಅಂತ ನೇಮ್ ಮಾಡಿದ್ದಾರೆ. ಇದು ಆ ಭಾಗದಲ್ಲಿ ಚೆನ್ನಾಗಿ ಬರುತ್ತೆ. ಇವೆಲ್ಲ ಕಲ್ಪ ಪ್ರತಿಭಾ, ಇದು CPCR ರಿಲೀಸ್ ಮಾಡ್ತಿರ್ತಕ್ಕಂಥದ್ದು. ಇದು ಕೇರಳ ಮತ್ತು ಮಹಾರಾಷ್ಟ್ರಕ್ಕೆ ರೀಸನ್ಗೆ ಸೂಟಬಲ್ ಇದೆ. ಇದು ಕಲ್ಪದೇನು ಅಂತ, ಇದು ಕೂಡ ಆ ಸೈಡ್ ತಳಿನೇ. ಕಲ್ಪ ಕೇರಳ, ಇವೆಲ್ಲ ಕೇರಳ ಮತ್ತು ತಮಿಳುನಾಡು ಭಾಗಕ್ಕೆ ರೆಕಮೆಂಡ್ ಮಾಡಿದ್ದಾರೆ. ಇದು ಕಲ್ಪ ಹರಿತ ಅಂತ, ಇದು ಕರ್ನಾಟಕ, ಕೇರಳ ಮತ್ತು ಭಾಗಕ್ಕೆ ರೆಕಮೆಂಡ್ ಮಾಡಿರ್ತಕ್ಕಂಥ ತಳಿ. ಇದು
ಎರಿಫೈಡ್ ಇನ್ ಮೈಟ್ ಇನ್ಫೆಸ್ಟೇಷನ್ ಅಂದರೆ ನುಸಿ ರೋಗ ಬರುತ್ತಲ್ಲ, ಆ ನುಸಿ ರೋಗ ತಡ್ಕೊಳ್ಳೋ ಶಕ್ತಿ ಈ ತಳಿಗಿದೆ ಕಲ್ಪ ಹರಿತಾಗೆ. ಮತ್ತು ನಿಮಗೆ ಅವರೇಜಾಗಿ 118 ಕಾಯಿ ವರ್ಷಕ್ಕೆ ಸಿಗುತ್ತೆ. ಮತ್ತು ಕೋಪ್ರೈಡ್ 25 kg ಒಂದು ವರ್ಷಕ್ಕೆ ಒಂದು ಗಿಡದಲ್ಲಿ ನಿಮಗೆ ಇಳುವರಿ ಸಿಗುತ್ತೆ ಇದರಲ್ಲಿ. ಇದು ಕಲ್ಪ ಹರಿತ. ಇದು ಇಷ್ಟು ತಳಿಗಳಿದೆ, ಬಟ್ ನಿಮಗೆ ಗಿಡಗಳು ಎಲ್ಲಿ ಸಿಗುತ್ತಿವೆ ಎಲ್ಲ ಅಂತ ಒಂದು ಡೌಟ್ ಬರುತ್ತೆ. ನಾನು ನಿಮಗೆ ಅದನ್ನು ಕ್ಲಿಯರ್ ಮಾಡ್ತೀನಿ. ಕಲ್ಪ ಶತಾಬ್ದಿ ಇದೆ ಅಂತ, ಇದು ಕೂಡ ಕೇರಳ, ಕರ್ನಾಟಕ, ತಮಿಳುನಾಡಲ್ಲಿ ಇದು ಕೂಡ ಒಳ್ಳೆ ಇಳುವರಿ ಕೊಡ್ತಕ್ಕಂಥ ವೆರೈಟಿ. ನಿಮಗೆ ಕೊಬ್ಬರಿನ 5 ಟನ್ ಪರ್ ಹೆಕ್ಟರಿಗೆ ಒಂದು ವರ್ಷಕ್ಕೆ ನಿಮಗೆ ಈ ತಳಿ ಸಿಗುತ್ತೆ. ಕಲ್ಪರತ್ನ ಅಂತ, ಇದು ಕೂಡ ಒಳ್ಳೆ ಇಳುವರಿ ಕೊಡ್ತಕ್ಕಂಥ ತಳಿ. ಇದು ನಮ್ಮ ಕರ್ನಾಟಕಕ್ಕೆ ರೆಕಮೆಂಡೇಷನ್ ಇಲ್ಲ, ಕೇರಳ ಮತ್ತು ತಮಿಳುನಾಡು ಭಾಗದಲ್ಲಿ ಹೆಚ್ಚಾಗಿ ಬೆಳೀಲಿಕ್ಕೆ ರೆಕಮೆಂಡೇಷನ್ ಇದೆ. ಮತ್ತು ಇದು ಪ್ರತಾಪ್ ಅಂತ, ಇದು ಕೂಡ ತಮಿಳುನಾಡು ಭಾಗದಲ್ಲಿ ಬೆಳೆಯೋದಕ್ಕೆ. ಇದು ಕೇರಶಂಕ ಸಾಗರ ಅಂತ, ಇದು ಕೂಡ ತಮಿಳುನಾಡು, ಕೇರಳ ಭಾಗದಲ್ಲಿ. ಮತ್ತು ನೆಕ್ಸ್ಟ್ ಗಿಡ್ಡ ತಳಿಗೆ ಬಂದರೆ ಇದು ಆಗಲೇ ಹೇಳ್ದಂಗೆ ಇಳುವರಿ 80-90 ಕಾಯಿ ಕೊಡ್ತದೆ. 3-4 ವರ್ಷಕ್ಕೆ ನಿಮಗೆ ಇಳುವರಿ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ವೆರೈಟೀಸ್ ನೀವು ನೋಡಿರ್ತೀರ ಅಲ್ಲಲ್ಲೇ ಡ್ವಾರ್ಫ್ ತಳಿಗಳಲ್ಲಿ ಚೌಗಟ್ ಆರೆಂಜ್ ಡ್ವಾರ್ಫ್ ಅಂತ ಆರೆಂಜ್ ಕಲರ್ ಕಾಯಿ ನಿಮಗೆ ಅಲ್ಲೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಿದೆ. ಅದು ನಿಮಗೆ ನಾರ್ಮಲಾಗಿರ್ತದೆ. ಇದು ಕೊಕೊನೆಟ್ ಅಂದರೆ ಟೆಂಡರ್ ನಟ್ಸ್, ಎಳನೀರಿಗೆ ಜಾಸ್ತಿ ಉಪಯೋಗ ಆಗ್ತದೆ. ಕಾಯಿ ಆಗಲ್ಲ, ಕಾಯಿ ಹಾಕಿದ್ರೆ ಕಾಯಿ ಅದು ಮಂದ ಬರಲ್ಲ, ಕೊಬ್ಬರಿ ಗಟ್ಟಿ ಬರಲ್ಲ. ಹಾಗಾಗಿ ಎಳನೀರಿಗೆ ಮಾರ್ಕೆಟ್ ಮಾಡಲಿಕ್ಕೆ ಇದು ಸೂಕ್ತ ಅಂತ ಹೇಳ್ತೀನಿ. ನೆಕ್ಸ್ಟ್ ಕಲ್ಪಶ್ರೀ ಅಂತ, ಇದು ಕೂಡ ಡ್ವಾರ್ಫ್ ವೆರೈಟಿನೇ. ಕಲ್ಪ ಜ್ಯೋತಿ ಅಂತೇಳಿ, ಕಲ್ಪ ಸೂರ್ಯ ಅಂತೇಳಿ, ಕಲ್ಪ ರಕ್ಷಾ ಅಂತೇಳಿ, ಮಲೆಯನ್ ಎಲ್ಲೋ ಡಾರ್ಫ್. ಇದು ಆರೆಂಜ್ ಡಾರ್ಫ್ ನೋಡಿದ್ರೆ ಅದೇ ಥರ ಎಲ್ಲೋ ಡಾರ್ಫ್, ಎಲ್ಲೋ ಕಲರ್ ಬರುತ್ತೆ ಸ್ವಲ್ಪ ಕಾಯಿ. ಇದು ಆರೆಂಜ್ ಡಾರ್ಫ್ ಮಲೆಯನ್ನು, ಅದು ಅಂದರೆ ಮಲೇಷಿಯನ್ ರೀಜನಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥ ಡಾರ್ಫ್ ವೆರೈಟಿ ಇದು. ಇದು ಮಲೆಯನ್ ಗ್ರೀನ್ ಡಾರ್ಫು, ಅಂದರೆ ಕಾಯಿ ಗ್ರೀನ್ ಬರುತ್ತೆ, ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್, ಅಂದರೆ ಗಿಡ್ಡವ ತಳಿನೇ. ಇದು ಗಂಗಾ ಬೋಂಡ ಮತ್ತು ಇದು ಕೂಡ ಹೆಚ್ಚಿನ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಬ್ತಾ ಇದೆ. ಇದು ಕೂಡ ಒಂದು ವರ್ಷಕ್ಕೆ 67 ಅವರೇಜ್ ಕಾಯಿ ಬಿಡುತ್ತೆ. ಕೋಪ್ರ ಕಂಟೆಂಟ್ ಕೂಡ ಇದು ಕೊಬ್ಬರಿಗೂ ಬರುತ್ತೆ ಮತ್ತು ಎಳ್ನೀರಿಗೂ ಬರ್ತಕ್ಕಂಥ ಒಂದು ವೆರೈಟಿ ಗಂಗಾ ಬೋಂಡಮ್ ಅಂತೇಳಿ. ನೆಕ್ಸ್ಟ್ ಬಂದರೆ ಹೈಬ್ರಿಡ್ ತಳಿಗಳು. ಇತ್ತೀಚಿನ ದಿನಗಳಲ್ಲಿ ಆಗಲೇ ಹೇಳ್ತಿರೋ ಲೋಕಸರ ಫಾರ್ಮಲ್ಲಿ ಹೈಬ್ರಿಡೇಷನ್ ಮಾಡ್ತೀವಿ. ಟ್ಯಾಲೆಂಟು ಡಾರ್ಫು, ಡಾರ್ಫ್ ಇಂಟು ಟಾಲ್ ಅಂದರೆ ಗಿಡ್ಡ ತಳಿಗೂ ಉದ್ದ ತಳಿಗೂ ಕ್ರಾಸ್ ಮಾಡಿ ಒಂದು ಸಂಕರಣ ತಳಿ ಮಾಡ್ತಾರೆ. ಅದೇ ಥರ ಗಿಡ್ಡ ತಳಿಗೂ ಉದ್ದ ತಳಿಗೂ ಮಾಡಿ ಸಂಕರಣ ಮಾಡಿ, ಉದ್ದ ಗಿಡ್ಡ ಮಾಡಿದಾಗ ಉದ್ದ ತಳಿನೇ ಬರ್ತದೆ, ಗಿಡ್ಡ ಮತ್ತು ಉದ್ದ ಮಾಡಿದಾಗ ಗಿಡ್ಡ ತಳಿ ಬರುತ್ತೆ. ಆ ಥರ ಒಂದು ಇದರಲ್ಲಿ ಸಂಕರಣ ತಳಿಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನಿಯರ್ ಬೈ ಅಂದರೆ ನಮ್ಮ KRS ಅಲ್ಲಿ ಆರ್ಟಿಕಲ್ಚರ್ ನರ್ಸರಿ ಇದೆ, ಅಲ್ಲೂ ಕೂಡ ಈ ಟ್ಯಾಲೆಂಟು ಡಾರ್ಫು, ಡಾರ್ಫ್ ಇಂಟು ಟಾಲ್ ನೀವು ಸಸಿಗಳನ್ನ ಪಡಿಬೋದು. ಅದರಲ್ಲಿ ಕಲ್ಪಗಂಗಾ ಅಂತ ಹೇಳ್ಬಿಟ್ಟು ಇದು 4 ವರ್ಷಕ್ಕೆ ಇಳುವರಿ ಕೊಡುತ್ತೆ. 120 ಕಾಯಿ ಅವರೇಜ್ ಇದೆ ಇದು. ಅಂದರೆ ನಾವು ಅವರೇಜ್ 80-100 ಹೇಳ್ತೀವಿ ನಾರ್ಮಲಿ, ಇದು 120 ಕಾಯಿ, ಒಂದು 20 ಕಾಯಿ ಜಾಸ್ತಿ ಕೊಡುತ್ತೆ. ಅದೇ ರೀತಿ ಕೊಬ್ಬರಿ ಅಂಶ ಕೂಡ 150 ಗ್ರಾಮ್. ಇದು ಕಲ್ಪಗಂಗಾ ಅಂತೇಳಿ. ಮತ್ತು ವಶಿಷ್ಠ ಗಂಗಾ ಅಂತೇಳಿ. ಹೆಚ್ಚು ಕಮ್ಮಿ ಈ ಸಂಕರಣ ತಳಿಗಳದ್ದು ಎಲ್ಲ ತಳಿಗಳದ್ದು ಒಂದೇ ರೀತಿ ಈಲ್ಡಿಂಗು ಅದೆಲ್ಲ ಇರುತ್ತೆ. ಬಟ್ ನಮಗೆ ಯಾವುದು ಚೆನ್ನಾಗಿ ಲೋಕದಲ್ಲಿ ಹತ್ತಿರದಲ್ಲಿ ಸಿಗುತ್ತೋ ಆ ತಳಿನ ತಗೊಂಡು ನಾವು ಬೆಳಿಬೋದು. ಲಕ್ಷಗಂಗಾ ಅಂತ ಹೇಳ್ಬಿಟ್ಟು ಇದು 108 ಕಾಯಿ ಒಂದು ಗಿಡಕ್ಕೆ ಕೊಡುತ್ತೆ ವರ್ಷಕ್ಕೆ. ಇದು ಕೇರ ಗಂಗಾ ಅಂತ ಹೇಳ್ಬಿಟ್ಟು, ಇದು ಟಾಲಿಂತು ಡಾರ್ಫ್ ಗಂಗಾ ಬೋಂಡಮ್ ಅಂತ ಹೇಳಿದ್ರೆ ಅದ್ರ ಜೊತೆ ಕ್ರಾಸಾಗಿ ಮಾಡ್ತೀನಿ. ಇದು ಕೇರಳದಲ್ಲಿ ರೆಕಮೆಂಡ್ ಮಾಡಿದ್ದಾರೆ. ಅದೇ ರೀತಿ ಆನಂದಗಂಗಾ, ಕೇರ ಶಂಕರ, ಇದು ಕರ್ನಾಟಕಕ್ಕೆ ರೆಕಮೆಂಡ್ ಮಾಡಿರ್ತಕ್ಕಂಥ ತಳಿ. ಇವೆಲ್ಲ CPCR ಅಂತ ಹೇಳಿದ್ರೆ ಅಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ತಳಿಗಳು. ಚಂದ್ರಲಕ್ಷ, ವೆಪ್ಪುಕಲಂ ಹೈಬ್ರಿಡ್ ಕೊಕೊನೆಟ್ 1 ಅಂತ, ಇದು ತಮಿಳ್ನಾಡಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ರಿಸರ್ಚ್ ಸ್ಟೇಷನ್ ಇದೆ, TNA ಅವ್ರದ್ದು, ಅಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ವೆರೈಟಿ. ಇದು ತಮಿಳ್ನಾಡಿಗೆ ರೆಕಮೆಂಡ್ ಮಾಡಿದ್ದಾರೆ. ಇದು ಇನ್ನೊಂದು ವೆಪ್ಪುಕಲಂ ಹೈಬ್ರಿಡ್ ಕೊಕೊನೆಟ್ 2 ಅಂತ ಹೇಳ್ಬಿಟ್ಟು, ಇದು 3 ಅಂತ 3 ವೆರೈಟಿ ಇದೆ ಅವ್ರದ್ದು. ಚಂದ್ರಶಂಕರ, ಕೇರ ಸೌಭಾಗ್ಯ, ಇದೆಲ್ಲ ಹೊಸ್ದಾಗಿ ವೆರೈಟಿ ಮಾಡಿದರೆ ಕಲ್ಪ ಪ್ರತಿಭಾ ಅಂತೇಳಿ. ಇದು CPCR ಅಲ್ಲಿ ಕಾಸರಗೋಡಲ್ಲಿ ಡೆವಲಪ್ ಮಾಡಿರುತ್ತೆ. ಇದು ಎಳ್ನೀರಿಗೂ ಆಗುತ್ತೆ, ಕಾಯಿಗೂ ಆಗುತ್ತೆ, ಕೊಬ್ಬರಿಗೂ ಕೂಡ ಈ ವೆರೈಟಿ ಆಗುತ್ತೆ. ಇದರಲ್ಲಿ ವೆಸ್ಟ್ ಕೋಸ್ಟ್ ರೀಜನ್ ಅಂದರೆ ಈ ವೆಸ್ಟ್ ಸೈಡ್ ಅಂದರೆ ಈ ಮಂಗಳೂರು ಸೈಡು ಆ ಭಾಗದಲ್ಲಿ ಕರ್ನಾಟಕದಲ್ಲಿ ಇದು ಸೂಟಬಲ್ ಅಂತ ರಿಲೀಸ್ ಮಾಡಿರ್ತಕ್ಕಂಥ ಒಂದು ತಳಿ. ಅದೇ ರೀತಿ ಚಂದ್ರಶಂಕರ, ಇದು ಕೂಡ ಕೇರಳ ಮತ್ತು ಕರ್ನಾಟಕ ಭಾಗಕ್ಕೆ, ಮತ್ತು ಚಂದ್ರಲಕ್ಷ ಅಂತ ಇದು ಕೇರಳ ಭಾಗಕ್ಕೆ ಸೂಟಬಲ್ ಆದಂಥ ತಳಿ. ಇದು ಕಲ್ಪಶ್ರೇಷ್ಠ, ಇದು ಕೂಡ ಕೇರಳ ಮತ್ತು ಕರ್ನಾಟಕ ಭಾಗದಲ್ಲಿ ಈ ತಳಿಗಳನ್ನ ಹೆಚ್ಚಾಗಿ ಬೆಳೆಯೋದಕ್ಕೆ. ಇದು ಟೆಂಡರ್ ನಟ್ಟಿಗೆ ಮಾತ್ರ ಯೂಸ್ ಆಗುತ್ತೆ, ಜಾಸ್ತಿ ಕೊಬ್ಬರಿ ಇಳುವರಿ ಬರೋಲ್ಲ ಮತ್ತು ಕೊಬ್ಬರಿ ಕೂಡ ಚೆನ್ನಾಗಾಗಲ್ಲ ಅಂತ ಟೆಂಡರ್ ನಟ್ಟಿಗೆ ಇದು ಕಲ್ಪಶ್ರೇಷ್ಠ ಯೂಸ್ ಮಾಡ್ತಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಪಾಪುಲರ್ ವೆರೈಟೀಸು ವೆಸ್ಟ್ ಕೋಸ್ಟ್ ಟಾಲು, ಈಸ್ಟ್ ಕೋಸ್ಟ್ ಟಾಲು, ಅಂಡಮಾನ್ ಆರ್ಡಿನರಿ ಮತ್ತು ಟಿಪ್ಟು ಟಾಲ್ ನೀವು ನೋಡಿರ್ಬೋದು. ಇದು ಅವರೇಜ್ ಈಲ್ಡ್ 86 ಕಾಯಿ ಬರುತ್ತೆ. ಬಟ್ ಒಂದು ತೋಟದಲ್ಲಿ 120-140 ತನಕ ಬರುತ್ತೆ. ಕಡಿಮೆ ಅಂದರೆ 50-60 ಕಾಯಿ ಕೂಡ ವರ್ಷಕ್ಕೆ ಬರುತ್ತೆ. ಇದು ರೌಂಡ್ ಟು ಓವಲ್ ಕಾಯಿ ಇರ್ತದೆ. ಕೋಪ್ರ ಒಂದೊಂದು ಕಾಯಲ್ಲಿ 178 ಗ್ರಾಮ್ ಕೋಪ್ರ ಇರುತ್ತೆ, ಅಂದರೆ ಕೊಬ್ಬರಿ. ಈಲ್ಡು ಒಂದು ಒಂದು ಪ್ಲ್ಯಾಂಟಿಗೆ ಒಂದು 15-16 kg ಬರುತ್ತೆ. ಆಯಿಲ್ ಕಂಟೆಂಟ್ 100 ಗ್ರಾಮ್ ಕೊಬ್ಬರಿ ಇದ್ದರೆ 68 ಗ್ರಾಮ್ ಅಷ್ಟು ಅದರಲ್ಲಿ ಆಯಿಲ್ ಇರ್ತದೆ.
ಇದು ಕಪ್ಪಡಮ್ ಅಂತ ಕೇರಳದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಲೊಕಾಡಿಯಮ್ ಮೈಕ್ರೋ ಅಂತ ನೀವು ಇದು ಇಂಡೋನೇಷ್ಯಾ ಫಿಲಿಪೈನ್ಸ್ ಸೈಡ್ ನೋಡ್ಬೋದು ಈ ತಳಿನ. ಇದೇನೆಂದರೆ ಅದು ಸಣ್ಣ ಕಾಯಿ ಚಿಕ್ಕದಾಗಿರ್ತದೆ, ಹಂಗಾಗಿ ಇದು ಅವರೇಜ್ ಈಲ್ಡೇ 200 ಕಾಯಿ ಇರುತ್ತೆ. ಆ ಸೈಡ್ ನಮ್ಮ ಸೈಡ್ ಇದು ಸಿಗಲ್ಲ, ಬಟ್ ಇನ್ಫಾರ್ಮೇಷನಿಗೆ ಮಾತ್ರ ಇದನ್ನು ನಿಮಗೆ ಹೇಳಿದ್ದಷ್ಟು. PCR ಕಾಸರಗೋಡಲ್ಲಿ ಸಿಗುತ್ತೆ. ಹೈಬ್ರಿಡ್ ವೆರೈಟೀಸು ನಮ್ಮ KRS ಮತ್ತು ಲೋಕಸರದಲ್ಲಿ ಹೈಬ್ರಿಡ್ ವೆರೈಟಿ ಸಿಗುತ್ತೆ. ಅದು ಟಾಲೆಂಟು ಡಾರ್ಫ್ ಅಂತ ಇರುತ್ತೆ, ಅದಕ್ಕೆ ಯಾವುದೇ ರೀತಿ ಹೆಸರಿರಲ್ಲ. ಇದು ಟೆಂಡರ್ ನಟ್ಟಿಗೆ ಯೂಸ್ ಮಾಡ್ತಕ್ಕಂಥ, ಅಂದರೆ ಎಳ್ನೀರಿಗೆ ಯೂಸ್ ಮಾಡ್ತಕ್ಕಂಥದ್ದು ಮತ್ತು ಕೊಬ್ಬರಿಗೆ ಯೂಸ್ ಮಾಡ್ತಕ್ಕಂಥ ವೆರೈಟೀಸು. ಕಲ್ಪ ಶತಾಬ್ದಿ, ಚಂದ್ರ, ಪ್ರತಿಭಾ, ಕಲ್ಪವೃಕ್ಷ, ಕಲ್ಪಹರಿತ, ಗಂಗಾ, ಮಧುರ, ಕಲ್ಯಾಣಿ ಕೊಕೊನೆಟ್ ಅಂತೇಳಿ ಇದಿಷ್ಟು ಈ ವೆರೈಟೀಸ್ದು. ನೆಕ್ಸ್ಟು ಡ್ವಾರ್ಫ್ ಕೊಕೊನೆಟ್ ಅಥವಾ ಆರ್ನಮೆಂಟಲ್ ಆಗಿ ಯೂಸ್ ಮಾಡ್ತಾರೆ. ಗಾರ್ಡನ್ಗಳಲ್ಲಿ ಆರ್ನಮೆಂಟಲ್ ಆಗಿ ಕೂಡ ಯೂಸ್ ಮಾಡ್ಬೋದು ಇವನ್ನ. ಇವು ಚೌಗಟ್ ಆರೆಂಜ್ ಡ್ವಾರ್ಫ್, ಕಲ್ಪ ಜ್ಯೋತಿ, ಕಲ್ಪ ಸೂರ್ಯ ಮತ್ತು CARI ಸೂರ್ಯ, ಓಂಕಾರ್, ಚಂದನ್ ಅಂತ ಇವು ತಮಿಳ್ನಾಡಲ್ಲಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಪಾಪ್ಯುಲರ್ ಆಗ್ತಾಯಿದೆ. ಮತ್ತು ರೂಟ್ ವಿಲ್ಟ್, ಇದು ಮಂಗಳೂರು ಸೈಡು ಅದೇ ಸಮುದ್ರ ತೀರದಲ್ಲಿ ಜಾಸ್ತಿ ಒಂದು ಹರಡ್ತಕ್ಕಂಥ ರೋಗ. ಈ ರೋಗಕ್ಕೆ ಟಾಲರೆಂಟ್ ಅಂದರೆ ಆ ತಡೆಯೋ ಶಕ್ತಿ ಇರತಕ್ಕಂಥ ಅಥವಾ ರೆಸಿಸ್ಟೆನ್ಸ್ ಇರತಕ್ಕಂಥ ವೆರೈಟೀಸ್ ಅಂದರೆ ಕಲ್ಪವೃಕ್ಷ ಮತ್ತು ಕಲ್ಪಶ್ರೀ. ಆ ಥರ ರೋಗ ಬರೋ ಜಾಗದಲ್ಲಿ ಈ ವೆರೈಟಿನ ಹಾಕೋದ್ರಿಂದ ನಾವು ಆ ರೋಗನ ಯಾವುದೇ ಕೆಮಿಕಲ್ಸ್ ಇಲ್ದಲೆ ಅಥವಾ ಯಾವುದೇ ಔಷಧಿ ಇಲ್ದಲೆ ತಡಿಬೋದಾಗಿದೆ. ನೆಕ್ಸ್ಟು ಟಾಲೆಂಟ್ ಡ್ವಾರ್ಫ್ ಹೇಳಿದ್ನಲ್ಲ ನಾನು, ಇದು KRS ಮತ್ತು ಲೋಕಸರ ಫಾರ್ಮಲ್ಲಿ ಸಿಗುತ್ತೆ ಅಂತ. ಈ ವೆರೈಟಿಗಳು ನಿಮಗೆ ಅಲ್ಲಿ ಅವೈಲಬಿಲಿಟಿ ಇರ್ತದೆ. ಇದು ಡ್ವಾರ್ಫ್ ಇಂಟು ಟಾಲ್. ಇದಿಷ್ಟು ತಳಿಗಳ ಬಗ್ಗೆ ಹೆಚ್ಚಾಗಿ ಹೇಳಲಿಕ್ಕೆ ಹೋಗಲ್ಲ, ಯಾಕಂದರೆ ನಮಗೆ ತಳಿಗಳು ಹೇಳ್ಬೋದು, ಬಟ್ ಆ ತಳಿಗಳು ಎಲ್ಲಿ ಅವೈಲಬಿಲಿಟಿ ಇದೆ ಅಂತ ಸಿಗೋದು ತುಂಬ ಕಷ್ಟ. ಯಾಕಂದರೆ ನಮಗೆ KRS ಅಲ್ಲಿ ಸಿಗೋಂಥದ್ದು ಸಂಕೀರ್ಣ ತಳಿ, ಅದು ಟಾಲೆಂಟ್ ಡ್ವಾರ್ಫ್ ಆಗಿರ್ಬೋದು, ಡ್ವಾರ್ಫ್ ಇಂಟು ಟಾಲ್ ಆಗಿರ್ಬೋದು, ಬಟ್ ಅದು ಯಾವುದೇ ರೀತಿ ಹೆಸರಿರಲ್ಲ. ಹಾಗಾಗಿ ನೀವು ಇದಕ್ಕೆ ಹೋಗಿ ತಂದು ನಾವು ಮಾಡ್ತೀವಿ ಅನ್ನೋದು ತುಂಬ ಕಷ್ಟ. ಯಾಕಂದರೆ ಕೇರಳದಲ್ಲಿ ನಿಯರ್ ಆಗಿರೋದ್ರಿಂದ ಅವರು ಯಾವ್ಯಾವ ವೆರೈಟಿ ಇದೆಯೋ ಅದನ್ನು ಮಾಡ್ಕೋಬೋದು. ನಮ್ಮ ಲೋಕಲ್ ಯಾವ್ದು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ ಅಂದರೆ ಅರಸೀಕೆರೆ ಟಾಲು ಅಥವಾ ತಿಪ್ಟೂರು ಟಾಲು ನಮ್ಮ ಲೋಕಲಲ್ಲಿ ಕೊಡ್ತೀವಿ. ನಾವು ಡ್ವಾರ್ಫ್ ನಾವು ಮಾಡಲೇಬೇಕು ಅಂದರೆ ನಿಮಗೆ KRS ಅಲ್ಲಿ ಸಿಗುತ್ತೆ ಮತ್ತು ಲೋಕಸರದಲ್ಲೂ ಡ್ವಾರ್ಫ್ ವೆರೈಟಿಗಳು ಸಿಗ್ತದೆ, ಅಲ್ಲಿ ತಂದು ಬೆಳ್ಕೊಬೋದು ನೀವು.